ವೀಕ್ಷಕರಿಗೆ ಶರಣಾರ್ಥಿಗಳು ಎಲ್ರಿಗೂ ನಮಸ್ಕಾರ. ನಾಗರಿಕತೆಯ ಬದುಕಿನಲ್ಲಿ ಮೌಲ್ಯಗಳು, ಗುಣಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನಮ್ಮ ಜೀವನದಲ್ಲಿ ನಮ್ಮ ವರ್ತನೆಗಳಿರ್ಬೋದು, ಅಥವಾ ನಮ್ಮ ಸಂಬಂಧಗಳಿರ್ಬೋದು, ಅಥವಾ ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೇರೆಯವರೊಟ್ಟಿಗೆ ನಮ್ಮ ಸಂವಾದವನ್ನು ಮಾಡಬೇಕಾದರೆ, ಮಾತನಾಡಬೇಕಾದರೆ, ಅಥವಾ ನಮ್ಮ ದೃಷ್ಟಿ ಇರ್ಬೋದು, ಪ್ರತಿಯೊಂದರ ಬಗ್ಗೆನೂ ಸಹಿತವಾಗಿ ಅದರದ್ದೇ ಆಗಿರ್ತಕ್ಕಂಥ ನಿಯಮಾವಳಿಗಳಿರ್ತವೆ. ಹಾಗೆಯೇ ನಮ್ಮ ವ್ಯಾಲ್ಯೂ ಎಜುಕೇಷನ್ ಅಥವಾ ಮೌಲ್ಯ ಶಿಕ್ಷಣದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರತಿಪಾದನೆಗಳನ್ನು ನಾವು ಮಾಡ್ತೀವಿ. ಆ ಎಲ್ಲ ಪ್ರತಿಪಾದನೆಗಳನ್ನು ಶರಣರು ಬಹಳ ಪ್ರಮುಖವಾಗಿ ಮಾಡಿಟ್ಟಿದ್ದಾರೆ. ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ಆ ಶರಣ ಸಂಸ್ಕೃತಿ ಎಲ್ಲ ಮೌಲ್ಯಗಳು ನಮ್ಮ ಜೀವನ ಪರಿವರ್ತನೆಗೆ ಬೇಕಾಗುವಷ್ಟು, ಸಾಕಾಗುವಷ್ಟು ನಮಗೆ ಮೌಲ್ಯಗಳು ದೊರೀತಾ ಹೋಗ್ತದೆ. ಬಹುಶಃ ಕೆಲವು ಕಡೆಯಲ್ಲಿ ನಾವು ಫಸ್ಟ್ ಆರ್ಡರ್ ಆಫ್ ಮಾರಲ್ ಎಜುಕೇಷನ್ ಅಂತೇಳಿ ಕರಿತೀವಿ. ಅಂದರೆ ಪ್ರಥಮ ಮೌಲ್ಯ ಶಿಕ್ಷಣಗಳು ಅಂತ. ಅಂದರೆ ನಮ್ಮ ತಾಯಿ ಅಥವಾ ನಮ್ಮ ತಂದೆ ಯಾರು ಕೊಡ್ತಾರೆ ಅದನ್ನು ನಾವು ಫಸ್ಟ್ ಆರ್ಡರ್ ಆಫ್ ಮಾರಲ್ ಎಜುಕೇಷನ್ ಅಂತೇಳಿ ಕರಿತೀವಿ. ದ ಸೆಕೆಂಡ್ ಆರ್ಡರ್ ಆಫ್ ಮಾರಲ್ ಎಜುಕೇಷನ್ ಅಂತ ಹೇಳಿದರೆ ದ ಮೆಟಾಫಿಸಿಕಲ್ ಅಂತೇಳಿ ಕರಿತೀವಿ. ಅಂದರೆ ಅಭೌತಿಕ ಅಥವಾ ಆದಿಭೌತಿಕವಾಗಿರ್ತಕ್ಕಂಥ ಆಧಾರವನ್ನು ಇಟ್ಕೊಂಡು, ಈಗ ಆತ್ಮನ ಅಧ್ಯಯನವನ್ನೇ ಅಧ್ಯಾತ್ಮ ಅಂತೇಳಿ ಕರಿತೀವಿ, ಅಥವಾ ಆಧ್ಯಾತ್ಮಿಕ ಮೌಲ್ಯಗಳನ್ನು ನಾವು ಅಧ್ಯಯನವನ್ನು ಮಾಡಬೇಕಾದ್ರೆ ಅದನ್ನು ನಾವು ವ್ಯಾಲ್ಯೂ ಎಜುಕೇಷನ್ ಅಂತಲೂ ಕರಿತೀವಿ. ಹೀಗೆ ಶರಣರು ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು, ನಾವು ಹೇಗೆ ಮಾತನಾಡಬೇಕು, ಬೇರೆಯವರೊಟ್ಟಿಗೆ ಹೇಗೆ ಸಂವಾದ ಮಾಡಬೇಕು, ನಮ್ಮ ವರ್ತನೆಗಳು ಹೇಗಿರಬೇಕು ಅನ್ನುವುದೆಲ್ಲವನ್ನೂ ಚಿಂತನೆ ಮಾಡಿದ್ದಾರೆ ನೋಡಿ. ಆ ಚಿಂತನೆಗಳನ್ನೇ ನಾವು ಪಂಚಾಚಾರಗಳು ಅಂತೇಳಿ ಕರಿತೀವಿ. ದ ವ್ಯಾಲ್ಯೂ ಎಜುಕೇಷನ್ ಸಿಸ್ಟಮ್ ಅಂದರೆ ಮೌಲ್ಯ ಶಿಕ್ಷಣದ ಆಧಾರವೇ ಈ ಶರಣ ಸಂಸ್ಕೃತಿಯ ಪಂಚಾಚಾರಗಳು ಅಂಥೇಳಿ ನಾವು ಕರಿಬೋದು. ಈಗ ಎಲ್ಲದರಲ್ಲಿಯೂ ನಾವು ಮೌಲ್ಯಗಳನ್ನು ಕಾಣ್ತೀವಿ. ಸಾಮಾನ್ಯವಾಗಿ ಪತಂಜಲಿ ಮಹರ್ಷಿಯ ಯಮ ನಿಯಮದಲ್ಲಿ 10 ಮೌಲ್ಯಗಳನ್ನ ಕಾಣ್ತೀವಿ. ಅಥವಾ ಬೌದ್ಧರಲ್ಲಿ, ನಾವು ಜೈನರಲ್ಲಿಯೂ ಸಹಿತವಾಗಿ ಅಷ್ಟಾಂಗ ಯೋಗದಲ್ಲಿ ಕಳ್ತನ ಮಾಡಬೇಡ, ಸುಳ್ಳು ಹೇಳಬೇಡ, ಅಥವಾ ಕೊಳ್ಳುಬಾಕತನ ಇರಬಾರ್ದು, ಕೊಳ್ಳುಬಾಕ ಸಂಸ್ಕೃತಿ ಇರಬಾರ್ದು. ಈಗ ಹಲವಾರು ರೀತಿಯಾಗಿರ್ತಕ್ಕಂಥ ಮೌಲ್ಯಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಆದರೆ ಈ ಶರಣ ಸಂಸ್ಕೃತಿಯ ವಿಶೇಷ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ತಳಹದಿಯ ಮೇಲೆ ಮೌಲ್ಯಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು. ಇದು ಭಾಳಷ್ಟು ಮುಖ್ಯ. ಅಂದರೆ ನಮ್ಮ ಸಾಮಾಜಿಕ ಬದುಕಿರ್ಬೋದು, ಅಥವಾ ನಮ್ಮ ಕೌಟುಂಬಿಕ ಬದುಕಿರ್ಬೋದು, ಆಧ್ಯಾತ್ಮಿಕ ಬದುಕಿರ್ಬೋದು, ಎಲ್ಲ ಬದುಕಿನಲ್ಲಿಯೂ ಆಧ್ಯಾತ್ಮಿಕ ತಳಹದಿಯನ್ನು ಇಟ್ಕೊಂಡು ನಮ್ಮ ಎಲ್ಲ ಕೌಟುಂಬಿಕ, ಸಾಮಾಜಿಕ, ಆರ್ಥಿಕ ಎಲ್ಲ ಬದುಕನ್ನು ಕಟ್ಕೊಡ್ತಕ್ಕಂಥದ್ದು ಶರಣರ ಮೂಲ ಸಂಸ್ಕೃತಿ ಅಂತೇಳಿ ನಾನು ಭಾವಿಸ್ತೀನಿ. ಯಾಕೆ ಇದನ್ನು ನಾನು ಹೇಳ್ತೀನಿ ಅಂದರೆ, ನೋಡಿ, ಬಸವಣ್ಣರ ಒಂದೇ ವಚನ ಕಳಬೇಡ, ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ. ನೋಡಿ ಎಂಥ ರೀತಿಯಾಗಿರ್ತವೆ. ಅಂದರೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥ ಎಲ್ಲ ಮೌಲ್ಯಗಳನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಒಂದೇ ವಚನದಲ್ಲಿ ಇಡೀ ಬದುಕಿನ ಎಲ್ಲ ಮೌಲ್ಯಗಳನ್ನು ವಿವರಿಸಿರೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಈ ಪಂಚಾಚಾರಗಳು ಸಹಿತವಾಗಿ ಬದುಕಿನ ಮೌಲ್ಯಗಳೇ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಮೌಲ್ಯಗಳೇ. ಒಂದನೇದಾಗಿ ನಾವು ಶಿವಾಚಾರ ಅಂತೇಳಿ ಕರಿತೀವಿ. ಇಲ್ಲಿ ಶಿವಾಚಾರ ಅಂತ ಹೇಳಿದಾಗ ನಮಗೆ ಶಿವನ ಬಗ್ಗೆ ಅನನ್ಯವಾಗಿರ್ತಕ್ಕಂಥ ಒಂದು ನಿಶ್ಚಯ ಇರಬೇಕು, ಶಿವನ ಪರಿಚಯವನ್ನು ಎಲ್ಲರಿಗೂ ಕೊಡಬೇಕು, ಅಥವಾ ಶಿವನನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು. ಈಗ ಶಿವನ ಒಂದು ಆಧ್ಯಾತ್ಮಿಕ ಸ್ಪಿರಿಚುವಲ್ ಎನರ್ಜಿಯನ್ನೇ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಆಧ್ಯಾತ್ಮಿಕ ಭೌತಿಕ ಪ್ರಯೋಜನವೇನಿಲ್ಲ. ನಮ್ಮಲ್ಲಿ ಅನೇಕ ನಾಸ್ತಿಕವಾದಗಳಿದೆ. ಬಹುಶಃ ನಾವು ಬಾದರಾಯಣರಿರ್ಬೋದು, ಅಥವಾ ಇನ್ನೂ ಅನೇಕರನ್ನು ನಾವು ಚಾರ್ವಾಕರಿರ್ಬೋದು, ಚಾರ್ವಾಕರ ಎಲ್ಲ ಸಂತತಿ ಅಥವಾ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಬಂಡಾಯ ಅಂತ ಹೇಳಿ ಕರಿತೀವಿ, ಅವರೆಲ್ಲರೂ ನಾಸ್ತಿಕವಾದಿಗಳನ್ನು ನಾವು ಕಾಣ್ತೀವಿ. ನಾಸ್ತಿಕವಾದಿಗಳು ಅಂದರೆ ದೇವರ ಅಸ್ತಿತ್ವವನ್ನೇ ತಿಳಿದುಕೊಳ್ಳದೆ ಇರತಕ್ಕಂಥವ್ರು, ಅಥವಾ ಅದನ್ನು ವಿರೋಧಿಸ್ತಕ್ಕಂಥವ್ರು ಅಂತೇಳಿ ನಾವು ಕರೆಯಲಾಗ್ತೀವಿ. ಆದರೆ ಶರಣರು ಆಧ್ಯಾತ್ಮಿಕ ಮೌಲ್ಯಗಳನ್ನು ಇಟ್ಟುಕೊಂಡೇ ಆಧ್ಯಾತ್ಮಿಕ ತಳಹದಿಯ ಮೇಲೆ ಸಾಮಾಜಿಕ ಬದುಕನ್ನು ಕಟ್ಟಿದಂಥವ್ರು, ಆಧ್ಯಾತ್ಮಿಕ ತಳಹದಿಯನ್ನು ಇಟ್ಕೊಂಡು ಸಾಮಾಜಿಕ ಬದುಕನ್ನು ಕಟ್ಟಿದಂಥವ್ರು. ಹಾಗಾಗಿ ಇಲ್ಲಿ ಸಮಾಜದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಕಂದಾಚಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದರು, ಅಥವಾ ಅನಿಷ್ಟ ಪದ್ಧತಿಗಳ ಬಗ್ಗೆ ಪ್ರತಿಭಟನೆ ಮಾಡಿದರು, ಅಸ್ಪೃಶ್ಯತೆ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದರು. ಹೀಗೆ ಸಮಾಜದ ಶೋಷಣೆಯ ಬಗ್ಗೆ ಅವರು ಪ್ರತಿಭಟನೆಯನ್ನು ಮಾಡಿದರು. ಬಹುದೇವೋಪಾಸನೆಯನ್ನು ಅವರು ಇವೆಲ್ಲವನ್ನೂ ಮಾಡಿಕೊಳ್ಳುವುದರ ಜೊತೆಗೆ ಆಧ್ಯಾತ್ಮಿಕತೆಯ ಬದುಕನ್ನು ಕಟ್ಟಿಕೊಳ್ತಕ್ಕಂಥ, ನೋಡಿ, ದೇವಸ್ಥಾನದ ಸಂಸ್ಕೃತಿಯನ್ನು ವಿರೋಧಿಸುತ್ತಾ ಆಧ್ಯಾತ್ಮಿಕ ಬದುಕನ್ನು ಕಟ್ಟಿಕೊಟ್ಟಂಥದ್ದು. ಅದು ಕಂದಾಚಾರ ಸಂಸ್ಕೃತಿ, ಜಡ ಸಂಸ್ಕೃತಿ, ಇದು ಚೇತನಶೀಲ ಸಂಸ್ಕೃತಿ ಅಥವಾ ಚಲನಶೀಲ ಸಂಸ್ಕೃತಿಯನ್ನು ಕಟ್ಟಿದಂಥವ್ರು ಶರಣರು. ಹಾಗಾಗಿ
ಶಿವಾಚಾರ ಅಂತ ಹೇಳಿದರೆ ಶಿವನ ಬಗ್ಗೆ ಅಥವಾ ಶಿವನ ಪರಿಕಲ್ಪನೆಯನ್ನು, ಶಿವನ ಅಸ್ತಿತ್ವವನ್ನು, ಶಿವನ ಅನುಭವವನ್ನು ಅಥವಾ ಶಿವನ ಬಗ್ಗೆ ನಿಶ್ಚಯವನ್ನು ಇಟ್ಕೊಳ್ಬೇಕು ಅನ್ನುವ ಮಾತುಗಳನ್ನು ಅವರು ಹೇಳಿದಂಥವ್ರು. ಹಾಗೆಯೇ ಸದಾಚಾರ, ನನ್ನ ಬದುಕಿನಲ್ಲಿ ಹೇಗಿರಬೇಕು, ನನ್ನ ದೃಷ್ಟಿಕೋನ ಹೇಗಿರಬೇಕು. ನೋಡಿ, ಸದಾಚಾರದಲ್ಲಿ ನಾವು ಆ್ಯಕ್ಟಿವ್ ಆಗಿರಬೇಕು, ಪ್ರೊಆ್ಯಕ್ಟಿವ್ ಆಗಿರಬೇಕು. ನಾವು ಯಾವುದೇ ಕಾರಣದಿಂದಲೂ ಸಹಿತವಾಗಿ ಈ ಸೋಮಾರಿತನ ಆಗಲಿ, ಆತಂಕ ಆಗಲಿ, ಉದ್ವೇಗ ಆಗಲಿ ಅಥವಾ ಸಂಘರ್ಷ ಆಗಲಿ, ಭಿನ್ನತೆಯಾಗಲಿ, ಒತ್ತಡ ಆಗಲಿ ಇವಿರಬಾರ್ದು ಅನ್ನುವುದು ಶರಣರ ಪರಿಕಲ್ಪನೆ. ನಾವು ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದರೆ, ಈ ಸನ್ಯಾಸತ್ವ ಅಥವಾ ಆಧ್ಯಾತ್ಮಿಕತೆ ಅಂದರೆ ಏನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದರೆ, ಕಾವ್ಯ ಆಗ್ತಕ್ಕಂಥದ್ದು ಅಥವಾ ನಾವು ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥದ್ದು, ಈ ಪ್ರಪಂಚ ದುಃಖ ಅಂತಕ್ಕಂಥದ್ದು, ಸಂಸಾರ ದುಃಖಿತವಾಗಿದೆ ಅಂತ ತಿಳ್ಕೊಳ್ತಕ್ಕಂಥದ್ದು, ಇದೆಲ್ಲ ಒಂದು ತಪ್ಪು ಕಲ್ಪನೆ, ಇಲ್ಯೂಷನ್ಸ್ ಅಂತೇಳಿ ನಾವು ಕರಿತೀವಿ. ಯಾಕೆಂದರೆ ಪ್ರಪಂಚ ಇರೋದೇ ಮನುಷ್ಯನಿಗೋಸ್ಕರವಾಗಿ ಅಥವಾ ಈ ಮಾನವೀಯ ಜನಾಂಗಕ್ಕೋಸ್ಕರವಾಗಿ. ಅದನ್ನು ಬಿಟ್ಬಿಟ್ಟು ನಾವು ಅದನ್ನೇ ವಿರೋಧಿಸಿದರೆ ಏನು ಪ್ರಯೋಜನ ಆಗ್ತದೆ? ಹಾಗಾಗಿ ಅದರ ಸಂಸಾರ ಅಂತ ಹೇಳಿದರೆ ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ನಮ್ಮ ಸಾಮಾಜಿಕ ವ್ಯವಸ್ಥೆ, ಅಲ್ಲಿರುವ ಲೋಪದೋಷಗಳನ್ನು ತೀಡಿ ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕೇ ಹೊರತು, ಈಗ ಮೂಗೇನೋ ನೆಗಡೆ ಬಂತು ಅಂತ ಮೂಗನ್ನೇ ಕೊಯ್ಕೊಳ್ಳಿಕ್ಕಾಗೋದಿಲ್ಲ. ನಮಗೆ ನೆಗಡೆಗೆ ಏನು ಔಷಧಿಯನ್ನು ತೆಗೆದುಕೊಳ್ಬೇಕು ಅದನ್ನು ಸರಿ ಮಾಡ್ಕೊಳ್ಬೇಕೇ ಹೊರತು, ಯಾಕೋ ನೆಗಡೆ ಬಂದಿದೆ ಅಂತ ಹೇಳ್ಬಿಟ್ಟು ಮೂಗನ್ನೇ ಕೊಯ್ಕೊಳ್ತಕ್ಕಂಥದ್ದು ಅದು ತಪ್ಪು ಕಲ್ಪನೆ ಅಂತೇಳಿ. ನಮಗೆ ಸಮಸ್ಯೆ ಬಂದಿದೆ, ಹೌದು, ಆ ಸಮಸ್ಯೆಯನ್ನು ಚಿಂತನೆ ಮಾಡಲಿಕ್ಕೆ ನಾವು ವಿಭಿನ್ನವಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ಚಿಂತನೆಯನ್ನು ಕಟ್ಕೊಳ್ಬೇಕು, ಅದು ಸದಾಚಾರ ಅಂತೇಳಿ. ಈಗ ಉದಾಹರಣೆಗೆ ನಿಮಗೆ ಒಂದು ಕಥೆಯನ್ನು ಹೇಳೋದಾದರೆ, ಒಬ್ಬ ಇದೇ ಒಂದು ಮಹಾನಗರದಲ್ಲಿ ವಾಸ ಮಾಡ್ತಾಯಿದ್ದ. ಆ ಮಹಾನಗರದಲ್ಲಿ ಒಂದು ದೇವಸ್ಥಾನವನ್ನು ನೋಡ್ಕೊಳ್ತಕ್ಕಂಥ ಒಂದು ಕಾಯಕದಲ್ಲಿ ಅವನು ನಿರತನಾಗಿದ್ದ. ಅವನು ದೇವಸ್ಥಾನವನ್ನು ನೋಡ್ಕೊಳ್ತಾ ಇದ್ದ, ಕಸ ಹೊಡಿತಾ ಇದ್ದ, ಅಲ್ಲಿ ದೇವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಂದಿಡ್ತಾ ಇರಬೇಕಾದ್ರೆ ಅವನು ಒಂದು ಸರಿ ಏನಾಯ್ತು ಅಂತ ಹೇಳಿದ್ರೆ, ಆ ನಗರ ಬಹಳ ದೊಡ್ಡ ನಗರವಾಗಿ ಬೆಳೀತಾ ಹೋಯಿತು. ಅಲ್ಲಿಗೆ ಬೇರೆ ಬೇರೆ ದೇಶದವರು ಅಥವಾ ಬೇರೆ ಭಾಷೆಯವರು, ಬೇರೆ ರಾಜ್ಯದವರು ಬರಲಿಕ್ಕೆ ಶುರು ಮಾಡಿದರು ಆ ದೇವಸ್ಥಾನಕ್ಕೆ. ಆಗ ದೇವಸ್ಥಾನ ಮಂಡಳಿಯ ಟ್ರಸ್ಟೀಸ್ಗೆ ಏನು ಅನ್ನಿಸ್ತು, ನೋಡು, ಇಲ್ಲಿ ಯಾರನ್ನಾದರೂ ಇಂಗ್ಲೀಷ್ ಬರೋರನ್ನ ಇಟ್ಟರೆ ಭಾಳ ಒಳ್ಳೆಯದಾಗ್ತದೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳ್ತಾರೆ, ನೋಡಯ್ಯ ನೀನು ಇಂಗ್ಲೀಷ್ ಕಲ್ತ್ಕೊಳ್ಳಯ್ಯ ಅಂತ ಹೇಳ್ಬಿಟ್ಟು. ಆದರೆ ಅವನಿಗೆ ಇಂಗ್ಲೀಷು ಅಲ್ಲಿ ಇಲ್ಲಿ ಓದ ಎಲ್ಲೂ ಇಂಗ್ಲೀಷ್ ಬರಲಿಲ್ಲ. ಆಗ ಅವ್ರೇನು ಮಾಡಿದ್ರು, ಅವನನ್ನು ಕೆಲಸದಿಂದ ತೆಗೆದಾಕ್ಬಿಟ್ಟು ಅವನು ಯೋಚನೆ ಮಾಡ್ದ, 1 ಕಿಲೋಮೀಟ್ರ್ ಹೋದ ಟೀ ಕುಡಿಬೇಕು ಅಂತ. ಆದರೆ ಅಲ್ಲಿ ಟೀನೇ ಇಲ್ಲ. ಅವನಿಗೆ ಆಲೋಚನೆ ಬಂತು ಠಕ್ ಅಂತ, ಏನು, ನಾನು ಇಲ್ಲೊಂದು ಟೀ ಅಂಗಡಿ ಹಾಕ್ಯಾರೆ ಹೇಗೆ ಅಂತ. ಅಂದರೆ ನೋಡಿ, ನಾವು ನಮ್ಮ ಆತಂಕ, ಉದ್ವೇಗ, ದುಃಖದ ಪರಿಸ್ಥಿತಿಯಲ್ಲಿ ಸೃಜನಶೀಲತೆಯನ್ನು ಹೇಗೆ ರೂಪಿಸ್ಕೊಳ್ಬೇಕು ಅಂತೇಳಿ ಟೀ ಅಂಗಡಿ ಹಾಕ್ತಾ, ಅದರಲ್ಲಿ ಸಕ್ಸಸ್ ಆದ, ದೊಡ್ಡ ಹೋಟ್ಲ್ ಕಟ್ದ, ಎಲ್ಲ ಮಾಡ್ದ. ಆಗ ಸಂದರ್ಶನ ಮಾಡಿದ್ರು, ನಿನ್ನ ಯಶಸ್ಸಿನ ಗುಟ್ಟೇನು ಅಂತೇಳಿ. ಅದಕ್ಕೆ ಕಾರಣ ಏನಂತಂದರೆ, ಅವನು ವಿಭಿನ್ನವಾಗಿ ಆಲೋಚನೆ ಮಾಡಿದ್ದೇ ಅದಕ್ಕೆ ಕಾರಣ ಇರ್ತದೆ. ಹಾಗೆ ಸ್ನೇಹಿತರೆ, ನಾವು ಶರಣರು ನಮಗೇನು ಕಟ್ಕೊಟ್ಟಿದ್ದಾರೆ, ನೀವು ಆಧ್ಯಾತ್ಮ ಅಂತ ಹೇಳಿದರೆ ಅದೊಂದು ರೀತಿಯಾಗಿರ್ತಕ್ಕಂತಹ ವೈರಾಗ್ಯದ ಸ್ಥಿತಿ ಅಲ್ಲ. ವೈರಾಗ್ಯ ಅಂದರೆ ಒಂದು ಖಿನ್ನತೆಯ ಸ್ಥಿತಿ ಅಲ್ಲ. ಕೆಲವರೇನು ತಿಳ್ಕೊಳ್ತಾರೆ, ವೈರಾಗ್ಯ ಅಂದರೆ ಅದು ಖಿನ್ನತೆಯ ಸ್ಥಿತಿ ಅಂತ ತಿಳ್ಕೊಂಡಿರ್ತಾರೆ, ಅದೊಂದು ಆತಂಕದ ಸ್ಥಿತಿ ಅಂತ ತಿಳ್ಕೊಂಡು, ಅದೊಂದು ಉದ್ವೇಗದ ಸ್ಥಿತಿ ಅಂತ ತಿಳ್ಕೊಂಡಿರ್ತಾರೆ. ಅದು ಒಂದು ರೀತಿಯಾಗಿರ್ತಕ್ಕಂಥ ಮಾನಸಿಕ ರೋಗದ ರೀತಿಯಲ್ಲಿ ಇವತ್ತು ಹರಡ್ತಾ ಇದೆ. ಆದರೆ ಜೀವನ ಪ್ರೀತಿ ಇರಬೇಕು, ಬದುಕಿನ ಬಗ್ಗೆ ನಮಗೆ ಪ್ರೀತಿ ಇರಬೇಕು, ಬದುಕಿನ ಆಶಯಗಳಿರಬೇಕು, ಬದುಕಿನ ಬಗ್ಗೆ ನಮಗೆ ಅನಂತವಾಗಿರ್ತಕ್ಕಂತಹ ಪ್ರೇಮವನ್ನು, ಆಸಕ್ತಿಯನ್ನು ತೋರಿಸ್ಬೇಕು. ಅದು ಸದಾಚಾರದಲ್ಲಿ ನಮಗೆ ಕಲಿಸ್ಕೊಡ್ತಾ ಹೋಗ್ತಾರೆ. ನಮ್ಮ ವರ್ತನೆಗಳು ಹೇಗಿರಬೇಕಾಗ್ತದೆ, ನಮ್ಮ ಆಲೋಚನೆಗಳು ಹೇಗಿರಬೇಕಾಗ್ತದೆ, ನಮ್ಮ ವಿವೇಕ ಹೇಗಿರಬೇಕಾಗ್ತದೆ, ನಮ್ಮ ವಿವೇಚನೆ ಹೇಗಿರಬೇಕಾಗ್ತದೆ, ರೀಸನಿಂಗಾಗಿ ಹೇಗಿರಬೇಕಾಗ್ತದೆ ಅನ್ನುವುದನ್ನು ನಾವು ಸದಾಚಾರದಲ್ಲಿ ಅವರು ಕಟ್ಟಿಕೊಡ್ತಾ ಹೋಗ್ತಾರೆ. ಹಾಗೆಯೇ ಈ ಯಾವುದನ್ನು ಶಿವಾಚಾರ ಮತ್ತು ಸದಾಚಾರ, ಹಾಗೆಯೇ ಒಂದು ಗಣಾಚಾರ ಅಂತ ಇದೆ. ನೋಡಿ, ನಾವು ಈ ಗಣಾಚಾರದಲ್ಲಿ ಬಹುಶಃ ಕೇವಲ ನಾವು ಈ ಶಿವನ ಪರಿಕಲ್ಪನೆಯನ್ನು, ಶರಣರ ಮೌಲ್ಯಗಳನ್ನು ವಿರೋಧಿಸುವವ್ರನ್ನಷ್ಟೇ ವಿರೋಧಿಸೋದು ಅಂತ ಅಲ್ಲ, ಅದು ತಪ್ಪು ಕಲ್ಪನೆ ನಮಗೆ. ಅಂತ ಹೇಳಿದರೆ, ನಮ್ಮಲ್ಲಿರುವ, ನಮ್ಮ ಅಂತರಂಗದಲ್ಲಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ದುರ್ಬಲತೆಗಳನ್ನು ಅಥವಾ ಬಲಹೀನತೆಗಳನ್ನು ಅಥವಾ ವೀಕ್ನೆಸಸ್ಸನ್ನು ನಾವು ವಿರೋಧಿಸಬೇಕು ಅಂತ ಹೇಳ್ಬಿಟ್ಟು. ಅಂದರೆ ನಾವು ಸತ್ಯದ ಪರವಾಗಿರಬೇಕು. ಹಾಗೆಯೇ ನಾವು ಶಿವನ ಪರವಾಗಿರಬೇಕು ಅಂದರೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ ಕರಿತೀವಿ. ಆ ಸತ್ಯದ ಪರವಾಗಿರಬೇಕು ಅನ್ನೋದನ್ನು ಗಣಾಚಾರದಲ್ಲಿ ಹೇಳ್ತಾರೆ. ಹಾಗಾದರೆ ಈ ಗಣಾಚಾರದಲ್ಲಿ ಈ ಶರಣನಾಗಿರ್ತಕ್ಕಂಥವನು ದುರ್ಬಲನೇ ಇಲ್ಲ ಎನ್ನುವುದನ್ನು ಅದು ತೋರಿಸ್ತದೆ. ಯಾವಾಗಲೂ ಸಹಿತವಾಗಿ ಗಾಂಧೀಜಿಯವ್ರನ್ನ ಇಲ್ಲಿ ನೆನಪು ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಅವರು ಸತ್ಯ ಅಹಿಂಸೆಯನ್ನು ಬೋಧನೆ ಮಾಡಿದರು. ಆದರೆ ಸತ್ಯ ಅಹಿಂಸೆಯನ್ನು ಬೋಧನೆ ಮಾಡಿದರೂ ಸಹಿತವಾಗಿ ಅವ್ರು ಹೇಳಿದರು, ಇದು ಹೇಡಿಯ ಅಸ್ತ್ರವಲ್ಲ,
ಇದು ದುರ್ಬಲರ ಅಸ್ತ್ರವಲ್ಲ, ಇದು ಪ್ರಬಲರ ಅಸ್ತ್ರ. ಮಾನಸಿಕ ಸ್ಥೈರ್ಯ ಬೇಕು, ಮಾನಸಿಕ ಶಾಂತಿ ಬೇಕು, ಮಾನಸಿಕ ಸಮತೋಲನೆ ಬೇಕು, ಅಥವಾ ಛಲ ಬೇಕು, ವಿರೋಧಿಸ್ತಕ್ಕಂಥ ತಾಕತ್ತು, ಸಾಮರ್ಥ್ಯ ಎಲ್ಲವೂ ಇದ್ದಾಗ ನಾವೇನಾದರೂ ಒಂದು ಸಾಧನೆ ಮಾಡ್ಬೋದು ಅಂತೇಳಿ. ಹಾಗಾಗಿ ಶರಣರು ಅಂತ ಹೇಳಿದರೆ ಅವರು ಆಧ್ಯಾತ್ಮಿಕ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿದ್ದಾರೆ, ಆಧ್ಯಾತ್ಮಿಕ ಶಕ್ತಿಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿದರೆ, ಹಂಗಂತ ಹೇಳ್ಬಿಟ್ಟು ಯಾರು ತಪ್ಪು ಮಾಡ್ತಾರೆ ಅಥವಾ ಯಾವುದೇ ರೀತಿಯಾಗಿ ಒಂದು ಕಡೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ತಪ್ಪನ್ನು ನೋಡಿ ನಾವು ಮೌನವಾಗಿರ್ತಕ್ಕಂಥದ್ದು ಅದು ಒಂದು ದೊಡ್ಡ ತಪ್ಪೇ ಅಂತೇಳಿ ಹೇಳಲಾಗ್ತದೆ. ಈಗ ತಪ್ಪು ನಡೀತಾ ಇರ್ತದೆ ಅಂತ ತಿಳ್ಕೊಳ್ಳಿ, ಅನ್ಯಾಯ ನಡೀತಾ ಇರ್ತದೆ ಅಂತ ತಿಳ್ಕೊಳ್ಳಿ, ಆ ಅನ್ಯಾಯಕ್ಕೆ ನಾವು ಧ್ವನಿಯನ್ನು ಎತ್ತದೇ ಇದ್ದರೆ, ಹಾಗಾಗಿ ಶರಣರು ಏನು ಮಾಡಿದ್ರು, ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡಿದರು. ಇದು ಶರಣರ ಒಂದು ದೊಡ್ಡ ಶಕ್ತಿ ಅಂತೇಳಿ ನಾನಾದರೂ ಸಹಿತವಾಗಿ ಬರ್ತದೆ. ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡಿದಂಥವರು ಶರಣರು. ಯಾರು ಅಸ್ಪೃಶ್ಯರಿದ್ದರು ಅವರಿಗೆ ಧ್ವನಿನೇ ಇರಲಿಲ್ಲ, ಯಾರು ತುಳಿತಕ್ಕೊಳಗ ಅಂತ ಜನರು ಅವರಿಗೆ ಧ್ವನಿನೇ ಇರಲಿಲ್ಲ, ಯಾರು ಶೋಷಣೆಗೆ ಒಳಗಾಗಿದ್ದರು ಅವರಿಗೆ ಧ್ವನಿನೇ ಇರಲಿಲ್ಲ, ಎಲ್ಲಿ ಮೇಲು ಕೇಳತಕ್ಕಂಥ ಭಾವನೆ ಇತ್ತು ಅವರಿಗೆ ಧ್ವನಿನೇ ಇರಲಿಲ್ಲ. ಹಾಗೆಯೇ ಕಂದಾಚಾರಗಳನ್ನು ಅಥವಾ ನಮ್ಮ ಮೇಲೆ ಹೇರ್ತಾ ಇದ್ದರು. ಹಾಗಾಗಿ ಈ ಎಲ್ಲವನ್ನೂ ಸಹಿತವಾಗಿ ಶರಣರು ಪ್ರತಿಭಟನೆಯನ್ನು ಮಾಡಿದರು, ಸಾಮಾಜಿಕ ಚಳುವಳಿಯನ್ನು ಮಾಡಿದರು, ಸಮಾಜದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಓರೆಕೋರೆಗಳನ್ನು, ಸಮಾಜದ ಅನಿಷ್ಟಗಳನ್ನು, ಸಮಾಜದ ಕಂದಾಚಾರಗಳನ್ನು ಅಥವಾ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ದುರ್ಬಲತೆಗಳನ್ನು ತೊಡೆದಾಕ್ತಕ್ಕಂಥ ಪ್ರಯತ್ನ. ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥದ್ದು ಶರಣರ ಪರಿಕಲ್ಪನೆ. ಆರೋಗ್ಯಪೂರ್ಣ ಸಮಾಜ ಹೇಗಿರಬೇಕು? ಆ ಆರೋಗ್ಯಪೂರ್ಣ ಸಮಾಜದ ಒಂದು ಪರಿಕಲ್ಪನೆ ನೀವು ನೋಡ್ತಾ ಹೋದರೆ ಸ್ನೇಹಿತರೆ, ಅಲ್ಲಿ ಕೌಟುಂಬಿಕ ವ್ಯವಸ್ಥೆ ಹೇಗಿರಬೇಕಾಗುತ್ತೆ, ಕಾಯಕ ವ್ಯವಸ್ಥೆ ಹೇಗಿರಬೇಕಾಗ್ತದೆ, ಅಥವಾ ಅದನ್ನು ಆಡಳಿತ ನಡೆಸ್ತಕ್ಕಂಥವ್ರು ಹೇಗಿರಬೇಕಾಗ್ತದೆ, ಅಥವಾ ಒಂದು ವ್ಯವಸ್ಥೆಯ ನಡುವೆ ನಾವೆಲ್ಲರೂ ನಮ್ಮ ಯಾವುದೇ ಚರ್ಚೆಗಳಿರ್ಬೋದು, ವಿಮರ್ಶೆಗಳಿರ್ಬೋದು, ನಮ್ಮ ಧ್ವನಿಯನ್ನು ಅದಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ರು ಶರಣರು. ಬಹುಶಃ ಅನುಭವ ಮಂಟಪ ಏನಿದೆ ಅದು ಒಂದು ದೊಡ್ಡ ಪರಿಕಲ್ಪನೆ. ಇಡೀ ವಿಶ್ವದಲ್ಲಿ ನಾವು ಹೇಳ್ತೀವಿ ಮದರ್ ಆಫ್ ಪಾರ್ಲಿಮೆಂಟ್ ಅಂತ ಇಂಗ್ಲೆಂಡ್ಗೆ ಹೇಳ್ತೀವಿ, ಹಾಗೆಯೇ ದ ಸೀಡ್ಸ್ ಆಫ್ ದಿ ಡೆಮಾಕ್ರಸಿ ವಿಲ್ ಬಿ ಫೌಂಡ್ ಇನ್ ದ ಗ್ರೀಕ್ ಅಂತೀವಿ. ಅದೆಲ್ಲ ತಪ್ಪು ಕಲ್ಪನೆ. ನಮ್ಮನ್ನು ನಾವು ಹೀಗೆ ಹೇಳ್ಕೊಳ್ತಾ ಇದ್ದೀವಿ. ಶರಣರ ಪರಿಕಲ್ಪನೆಯಲ್ಲಿ ದ ಮದರ್ ಆಫ್ ಪಾರ್ಲಿಮೆಂಟ್ ಹಸ್ ಸ್ಟಾರ್ಟೆಡ್ ಇನ್ ಕಲ್ಯಾಣ ಅಂತ ಹೇಳಬೇಕು. ಮದರ್ ಆಫ್ ಪ್ರಜಾಪ್ರಭುತ್ವ ಎಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ ಅದು ಕಲ್ಯಾಣದಲ್ಲಿ ಆರಂಭವಾಯಿತು ಅಂತ ಹೇಳಿ ತಿಳ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಎಲ್ಲ ವರ್ಗದವರಿಗೆ, ಅದು ಯಾರೇ ಇರ್ಬೋದು, ಅಲ್ಲಿ ಜಾತಿ, ಧರ್ಮ, ವರ್ಗ, ವರ್ಣ ಯಾವುದೂ ಭೇದ ಇಲ್ಲದೆ ಒಂದು ಕಡೆ ಅವರು ಸೇರ್ತಕ್ಕಂಥ ವ್ಯವಸ್ಥೆ, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ವ್ಯವಸ್ಥೆ. ಇದು ಗಣಾಚಾರ ಅಂತ ಹೇಳಿದರೆ, ಹೌದಪ್ಪ ಒಂದು ವಚನವನ್ನು ನೀನು ಹೇಳ್ತಿದ್ಯಾ, ನಿನ್ನ ಅಭಿಪ್ರಾಯವನ್ನು ಒಂದು ವಚನದ ಮೂಲಕ ಹೇಳ್ತಿದ್ಯಾ, ಅದನ್ನು ಸಮರ್ಥಿಸ್ಕೊಳ್ತಕ್ಕಂಥದ್ದು ವಚನ ಬರೆದವನ ಒಂದು ತಾಕತ್ತಾಗಿರ್ತದೆ. ಅಲ್ಲಿ ಸೇರಿರೋರೆಲ್ಲರೂ ವಚನ ಸರಿ ಇದೆ ಇಲ್ಲ ಅಂತಕ್ಕಂಥ ವಿಮರ್ಶೆ ಅಂದರೆ ವಿಕೃತ ವಿಮರ್ಶೆ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ವಿಕೃತ ವಿಮರ್ಶೆಗಳೇ ಜಾಸ್ತಿ ಆಗಿಬಿಟ್ಟಿದೆ ಬಿಡಿ, ಅದು ಬೇರೆ ವಿಷಯ. ಆ ವಿಕೃತ ವಿಮರ್ಶೆಗಳಲ್ಲ, ವಿಮರ್ಶೆಗೋಸ್ಕರ ಟೀಕೆ ಅಲ್ಲ, ಅದರಲ್ಲಿರ್ತಕ್ಕಂತಹ ಅಂದರೆ ಬದುಕಿನ ಜೀವನದ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕಾದ್ರೆ ಇರ್ತಕ್ಕಂಥ ಕೋರೆಗಳನ್ನು ತೀಡಿ ಸರಿ ಮಾಡ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಅನುಭವ ಮಂಟಪದಲ್ಲಿ ಕಾಣ್ತಾ ಹೋಗ್ತೀವಿ. ಇಲ್ಲಿ ಗಣಾಚಾರ ಅಂತ ಹೇಳಿದರೆ ಶಿವನನ್ನು ವಿರೋಧಿಸೋದನ್ನ ಎಲ್ಲರನ್ನೂ ವಿರೋಧಿಸೋದು ಅಂತ ಹೇಳಲ್ಲ. ಅಂದರೆ ಸಮಾಜದ ಅನಿಷ್ಟಗಳನ್ನು ವಿರೋಧಿಸ್ತಕ್ಕಂಥದ್ದು, ಸಮಾಚಾರದ ಕಂದಾಚಾರಗಳನ್ನು ವಿರೋಧಿಸ್ತಕ್ಕಂಥದ್ದು. ಯಾವುದು ಸಮಾಜ ವಿರೋಧಿಯಾಗಿರ್ತದೆ, ಯಾವುದು ಸಮಾಜ ಕಂಟಕವಾಗಿರ್ತದೆ, ಯಾವುದು ಅಭಿವೃದ್ಧಿಗೆ ವಿರೋಧವಾಗಿರ್ತದೆ, ಯಾವುದು ಸಾಮಾಜಿಕ ವ್ಯವಸ್ಥೆಯನ್ನು ಒಂದು ಅಸಮತೋಲನ ಸ್ಥಿತಿಗೆ ತರ್ತದೆ, ಅಂತಹದ್ದನ್ನು ಶರಣರಾಗಿರ್ತಕ್ಕಂಥವರು ವಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತಕ್ಕಂಥ ಮಾತನ್ನು ನಾವು ಗಣಾಚಾರದಲ್ಲಿ, ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ತಕ್ಕಂಥ, ಅಂದರೆ ಅಳಿಗಾಲ ಧರ್ಮಕ್ಕೆ ಬಳಿಸಾರೆ ಶಿವತಾನು ಇಳಿದೆಗೆ ಬಂದು ಸಜ್ಜನರ ರಕ್ಷಿಪನು ಅಂತ. ಈ ಸಜ್ಜನರ ರಕ್ಷಿಪನು ಅಂತ ಹೇಳ್ತಾರಲ್ಲ, ಶರಣ ಎನ್ನುವ ಪರಿಕಲ್ಪನೆಯ ಅರ್ಥವೇ ಅದು. ಶರಣ ಎನ್ನುವ ಪರಿಕಲ್ಪನೆಯ ಅರ್ಥನೇ ಏನಂತ ಹೇಳಿದರೆ ರಕ್ಷಣೆ, ಭದ್ರತೆ ಎನ್ನುವುದನ್ನು ಅದು ತೋರಿಸ್ತದೆ. ಹಾಗಾಗಿನ ಈ ಗಣಾಚಾರ ಎನ್ನುವುದೇನಿದೆಯಲ್ಲ ಅದು ಬಹುದೊಡ್ಡ ಕಲ್ಪನೆ. ನಾವು ವಿಸ್ತಾರ ದೃಷ್ಟಿಯಿಂದ ಬಹಳ ನಾವು ಮಾನವೀಯ ದೃಷ್ಟಿಯಿಂದ ಅದನ್ನು ನೋಡಬೇಕಾಗ್ತದೆ. ಹೀಗಾಗಿ ಶರಣರ ಪರಿಕಲ್ಪನೆಯಲ್ಲಿ ಈ ಸಮಾಜದ ಏನು ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥವ್ರನ್ನ ಅಥವಾ ಸಮಾಜದಲ್ಲಿ ಈ ದೈವ ಪರಿಕಲ್ಪನೆಯನ್ನು ವಿರೋಧಿಸ್ತಕ್ಕಂಥವ್ರು. ಆದರೆ ಶರಣರು ಆ ದೈವ ಪರಿಕಲ್ಪನೆಯನ್ನು ಎಷ್ಟು ಸ್ಪಷ್ಟವಾಗಿ ಅಥವಾ ಎಷ್ಟು ನಾಜೂಕಿನಿಂದ ಅವರು ಅದನ್ನು ನಿಭಾಯಿಸ್ತಾರೆ ಅಂತ ಹೇಳಿದರೆ ಬಹುಶಃ
ಜಗತ್ತಿನಲ್ಲಿ ಯಾವ ವ್ಯವಸ್ಥೆಯಲ್ಲಿಯೂ ನಾವು ಇಷ್ಟೊಂದು ನಯ ನಾಜೂಕಿನ ಜೊತೆಗೆ ಆ ಒಂದು ಶರಣರ ಪರಿಕಲ್ಪನೆಯ ವಚನ ಸಾಹಿತ್ಯದ ಸಾಮಾಜಿಕ ಚಳುವಳಿಯನ್ನು ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯತೆ ಆಗಲ್ಲ ಸ್ನೇಹಿತರೆ. ಹೀಗೆ ಒಂದು ಗಾಂಧೀಜಿಯವರು ಹೇಳಿದರು ಒಂದು ರಾಮರಾಜ್ಯವನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು, ಆದರೆ ಶರಣರ ಪರಿಕಲ್ಪನೆಯಲ್ಲಿ ಒಂದು ಆರೋಗ್ಯಪೂರ್ಣ ಸಮಾಜದ ಪರಿಕಲ್ಪನೆಯೇ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆ ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ ಪ್ರತಿಯೊಬ್ಬನಲ್ಲಿಯೂ ಅವನ ನಡವಳಿಕೆಗಳು ಸರಿಯಾಗಿರಬೇಕು. ಅದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅವನು ಕಾಯಕ ತತ್ವದಲ್ಲಿರಬೇಕು, ಅನ್ನದಾಸೋಹದಲ್ಲಿರಬೇಕು, ಅವನು ಭಕ್ತನಾಗಿರಬೇಕು, ಭವಿಯಾಗಿರಬಾರ್ದು. ಹಾಗೆಯೇ ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನೊಬ್ಬರ ಮನಸ್ಸಿಗೆ ನೋವನ್ನುಂಟು ಮಾಡ್ತಕ್ಕಂಥ ಕಾರ್ಯಗಳನ್ನು ಅಥವಾ ವರ್ತನೆಗಳನ್ನು ಅವನು ಮಾಡಬಾರ್ದು. ಅದೇ ರೀತಿಯಲ್ಲಿ ತನ್ನ ಬದುಕನ್ನು ತಾನು ನಿರ್ವಹಣೆ ಮಾಡಿಕೊಳ್ಬಾರ್ದು. ಅಲ್ಲಿ ಸೋಮಾರಿಯಾಗಿರಬಾರ್ದು, ಅದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಸೋಮಾರಿಯಾಗಿರಬಾರ್ದು, ಇನ್ನೊಬ್ಬರಿಗೆ ಹೊರೆಯಾಗಿರಬಾರ್ದು. ತನ್ನ ಸ್ವಾವಲಂಬಿತನವನ್ನು ಅವನು ನಿರ್ವಹಣೆ ಮಾಡಿಕೊಳ್ಬೇಕು. ಅಂದರೆ ತಾನು ಸ್ವಾವಲಂಬಿಯಾಗಿದ್ದುಕೊಂಡು ಯಾವುದೇ ರೀತಿಯಾಗಿ ತಾನು ಇನ್ನೊಬ್ಬರಿಗೆ ಭಾರ ಆಗದೆ ತನ್ನ ಜವಾಬ್ದಾರಿಯನ್ನು ತಾನು ನಿರ್ವಹಿಸುವ ರೀತಿಯಲ್ಲಿರಬೇಕು, ಪ್ರಾಮಾಣಿಕನಾಗಿರಬೇಕು. ಸೊ ಇವುಗಳನ್ನು ಶರಣರು ಕಟ್ಟಿಕೊಡ್ತಾ ಹೋಗ್ತಾರೆ. ಈ ಕಟ್ಟಿಕೊಡ್ತಾ ಹೋಗಬೇಕಾದ್ರೆ ಆ ಮೌಲ್ಯಗಳನ್ನು ಸಮಾಜದಲ್ಲಿ ಯಾವಾಗ ಸ್ಥಾಪನೆ ಆಗ್ತದೆ ಆಗ ಮೌಲ್ಯಾಧಾರಿತ ಸಮಾಜವನ್ನು ನೋಡಿ. 12ನೇ ಶತಮಾನ ಅಂತಂದರೆ ಸುಮಾರು ಈಗ 800 ವರ್ಷಗಳ ಹಿಂದನೇ ಆ ಸಮಾಜದ ಪರಿಕಲ್ಪನೆಯನ್ನು ಅವರು ಚಿಂತನೆಯನ್ನು ಮಾಡ್ತಾ ಹೋದರು ಸ್ನೇಹಿತರೆ. ಹೀಗೆ ಅವರು ಶಿವಾಚಾರ ಇರ್ಬೋದು, ಅಥವಾ ಸದಾಚಾರ ಇರ್ಬೋದು, ಅಥವಾ ಗಣಾಚಾರ ಇರ್ಬೋದು, ಅಥವಾ ಮೃತ್ಯುಹಾರ ಅಂತೇಳಿ ನಾವು ಕರಿತೀವಿ. ಅಂದರೆ ಈ ಎಲ್ಲ ಪರಿಕಲ್ಪನೆಗೂ ಸಹಿತವಾಗಿ ಅವರು ಕಾಯಕ ತತ್ವದ ಪರಿಕಲ್ಪನೆ, ಈ ಕಾಯಕ ತತ್ವದ ಪರಿಕಲ್ಪನೆ ಇದೆಯಲ್ಲ, ಅದು ಸಮಾಜದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ, ನಾವು ಹೇಳ್ತೀವಿ ಈ ಕಾಲದಲ್ಲಿ ಏನಂತ ಹೇಳ್ತೀವಿ, ಇವತ್ತು ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ಯೋಗ ಇಲ್ಲ, ಅಥವಾ ಭಾಳಷ್ಟು ಉದ್ಯೋಗ ಅವಕಾಶಗಳು ನಮಗೆ ಸಿಗ್ತಾ ಇಲ್ಲ, ಅಥವಾ ಭಾಳಷ್ಟು ನಿರುದ್ಯೋಗ ಇದೆ. ನೋಡಿ, ಆ ಕಾಲದಲ್ಲಿ ಶರಣರು ಸಹಿತವಾಗಿ ಎಲ್ಲರೂ ಸ್ವಾವಲಂಬಿ ಜೀವನ ನಡೆಸಿ ತಮ್ಮ ಬದುಕನ್ನು ತಾವು ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಯಾವುದಾದ್ರೂ ಒಂದು ಕಾಯಕವನ್ನು ನೀವು ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡಂಥವ್ರು. ಅದು ಈಗಿನ ಸಮಾಜದಲ್ಲಿ ಏನಂತಂದರೆ ತಾನು ಯಾವುದೋ ಒಂದು ಉದ್ಯೋಗವನ್ನು ಮಾಡ್ತಾ, ಯಾವುದೋ ಒಂದು ವಿದ್ಯಾಭ್ಯಾಸವನ್ನು ಕಲ್ತಿರ್ತಾನೆ, ಅಥವಾ ಯಾವುದೋ ಒಂದು, ಆದರೆ ಅವನ ಹತ್ರ ಸ್ಕಿಲ್ ಡೆವಲಪ್ಮೆಂಟ್ ಇರೋದಿಲ್ಲ. ವಿದ್ಯಾಭ್ಯಾಸ ಇರ್ಬೋದು, ಆದರೆ ದರ್ ಇಸ್ ನೋ ಸ್ಕಿಲ್ ಡೆವಲಪ್ಮೆಂಟ್. ಅಂದರೆ ಕೌಶಲ್ಯದ ಒಂದು ಅಭಿವೃದ್ಧಿ ಅಥವಾ ಕೌಶಲ್ಯದ ಒಂದು ಇದು ಅವನ ಹತ್ರ ಇರೋದಿಲ್ಲ. ಸ್ಪೆಷಲ್ ಅಂದರೆ ಜಗತ್ತು ಏನು ಆಶಿಸ್ತಾ ಇದೆಯೋ ಅದರಂತೆ ನಮ್ಮನ್ನು ನಾವು ರೂಪಿಸ್ಕೊಳ್ತಾ ಇಲ್ಲ. ಆದರೆ ನಾನು ಯಾವುದೋ ಒಂದು ಶಿಕ್ಷಣವನ್ನು ಪಡೆದು ಜಗತ್ತಿನ ಮುಂದೆ ಹೋಗಿ ನನಗೆ ಅವಕಾಶ ಕೊಡಿ ಅಂತ ಕೇಳ್ತೀನಿ. ಆದರೆ ಅದಲ್ಲ ಶರಣರ ಪರಿಕಲ್ಪನೆ. ಏನಂತಂದರೆ ನೀನೊಂದು ಸ್ಕಿಲ್ ಡೆವಲಪ್ಮೆಂಟನ್ನು ರೂಪಿಸು. ನೀನು ಕಸ ಹೊಡಿತೀಯೋ, ಅಥವಾ ಸೌದೆ ಹೊಡಿತೀಯೋ, ಬಟ್ಟೆ ಒಗಿತೀಯೋ, ಅಥವಾ ಏನನ್ನು ನೀನು ಕಮ್ಮಾರಿಕೆ ಮಾಡ್ತೀಯೋ, ಯಾವುದು ಮಾಡ್ತೀಯೋ, ನೀನು ವಿಶಿಷ್ಟವಾಗಿರ್ತಕ್ಕಂಥ ಯಾವುದೇ ಒಂದು ಕೌಶಲ್ಯವನ್ನು ರೂಢಿಸ್ಕೊ. ಆ ಕೌಶಲ್ಯದಲ್ಲಿ ನಿನ್ನನ್ನು ನೀನು ನಿರ್ವಹಣೆ, ಅಂದರೆ ಆರ್ಥಿಕ ಒಂದು ಸಮಾಜವನ್ನು ಆರ್ಥಿಕವಾಗಿ ಕಟ್ಟಬೇಕು. ನೋಡಿ, ಶರಣರು ಸಾಂಸ್ಕೃತಿಕವಾಗಿ ಹೇಗೆ ನಾಡನ್ನು ಕಟ್ಟಬೇಕು, ಆರ್ಥಿಕವಾಗಿ ಹೇಗೆ ನಾಡನ್ನು ಕಟ್ಟಬೇಕು, ಹಾಗೆಯೇ ಕೌಟುಂಬಿಕವಾಗಿ ಪಾರಿವಾರಿಕವಾಗಿರ್ತಕ್ಕಂಥ ಬದುಕನ್ನು ಹೇಗೆ ಕಟ್ಕೊಳ್ಬೇಕು, ಹಾಗೆಯೇ ಸೆಲ್ಫ್ ಅಂದರೆ ಸ್ವಯಂ ಬದುಕನ್ನು ಹೇಗೆ ನಿರ್ವಹಣೆ ಮಾಡಿಕೊಳ್ಬೇಕು, ಈ ಎಲ್ಲದರ ಬಗ್ಗೆನೂ ಸಮಗ್ರ ಚಿಂತನೆಯನ್ನು ಮಾಡಿದಂಥವರು ಶರಣರು ಅಂತೇಳಿ ನಾವು ಭಾವಿಸ್ತೀವಿ. ಬಹುಶಃ ಈ ಕೆಲವರು ಚಿಂತನೆಯನ್ನು ಮಾಡ್ತಾರೆ, ಅವರು ಒಂದು ಆ್ಯಂಗಲ್, ಇನ್ನು ಒಂದು ಡೈಮೆನ್ಷನ್ಸ್ ಅಂತೇಳಿ ಕರಿತೀವಿ. ಯಾವುದೋ ಒಂದು ಆ್ಯಂಗಲಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಅವ್ರು ಇಟ್ಕೊಳ್ಬೋದು. ಆದರೆ ಈ ಸಮಗ್ರ ಪರಿಕಲ್ಪನೆ ಇದೆಯಲ್ಲ, ಅದು ಶರಣರಿಗೆ ಮಾತ್ರ ಸಾಧ್ಯ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಶರಣರು ಯಾವುದೇ ಚಿಂತನೆ ಮಾಡಿಲ್ಲದೆ ಇರತಕ್ಕಂಥ ವಿಷಯಗಳೇ ಅವ್ರ ಹತ್ರ ಇಲ್ಲ. ನಾವು ಮಾತುಗಳು ಹೇಗಿರಬೇಕು ಅನ್ನೋದನ್ನು ಬಸವಣ್ಣರು ಹೇಳ್ತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ಇದಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಒಂದು ಹೀಗೆ ಬೇಕು. ಕಾಯಕದಲ್ಲಿ ನಿರತ ನೋಡಿದರೆ ಶಿವ ಬರಲಿ, ಜಂಗಮ ಬರಲಿ, ಯಾರು ಬಂದು ನೀನು ಮಾತಾಡಬೇಡ. ನಿನ್ನ ಹತ್ರ ಏನಿರಬೇಕು, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಪರಧನವನೊಲ್ಲೆನೆಂಬ. ಸೊ ಇದಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಅದೇ ರೀತಿಯಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಬಸವಣ್ಣವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ. ನೋಡಿ, ಇದು ಮೃತ್ಯುಹಾರದಲ್ಲಿ ಬರ್ತಕ್ಕಂಥದ್ದು. ಅಂದರೆ ನನ್ನನ್ನು ನಾನು ಸುಪೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿ ತರಬಾರ್ದು. ಮನೆಯೊಡೆಯನಿದ್ದಾನೋ ಇಲ್ಲವೋ, ರಜ ತುಂಬಿ ಅಥವಾ ಮನೆಯಲ್ಲಿ ಮನೆಯೊಡೆಯನಿದ್ದಾನೋ ಇಲ್ಲವೋ ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ. ಇವನಾರವನೆನ್ನದೆ ಇವನನ್ನವ ಇವನನ್ನವನೆನ್ನಿವಿರಿ.
ಇದಕ್ಕಿಂತ ಮೌಲ್ಯ ಬೇಕೆ ನಮಗೆ ಸಮಾಜದಲ್ಲಿ? ಅಂದರೆ ಇವನಾರವ ಇವನಾರವನೆನ್ನದೆ ಇವ ನಮ್ಮವನೆನ್ನುವಿ. ಅಂದರೆ ಇವನು ಯಾರೋ ಏನೋ ಅಂತ ಹೇಳ್ಬಿಟ್ಟು ನಾವು ಅವನನ್ನು ಜಾತಿ ಧರ್ಮ ಆಧಾರದ ಮೇಲೆ ನೀವು ಅವರನ್ನು ದೂರೀಕರಿಸಬೇಡ್ರಿ. ಆದರೆ ಇಡೀ ಜಗತ್ತನ್ನು, ಇಡೀ ವ್ಯವಸ್ಥೆಯನ್ನು, ಇಡೀ ಮಾನವ ಜನಾಂಗವನ್ನು ನಮ್ಮವರು ಅಂತೇಳಿ ತಿಳ್ಕೊಳ್ಳಿ. ಇದು ಒಂದು ಪರಿವಾರ, ಇದು ಮಾನವೀಯ ಪರಿವಾರ ಅಥವಾ ಈಶ್ವರನ ಪರಿವಾರ ಅನ್ನುವ ಮನಸ್ಥಿತಿಯನ್ನು ನೀವು ರೂಪಿಸ್ಕೊಳ್ಳಿ ಎನ್ನುವ ಮಾತನ್ನು ಅಲ್ಲಿ ಶರಣರು ಹೇಳ್ತಾ ಹೋಗ್ತಾರೆ. ಹಾಗೆಯೇ ಮನೆಯೊಡೆಯನು ಇದ್ದಾನೋ ಇಲ್ಲವೋ, ಮನೆಯೊಳಗೆ ಯಾಕೆ ಮನೆಯೊಡೆಯನು ಇದ್ದಾನೋ ಇಲ್ಲವೋ ಅಂತ ಯಾವುದಕ್ಕೆ ಹೇಳ್ತಾರೆ ಅಂದರೆ ಅವರು ಈ ಶರೀರವನ್ನು ಕುರಿತು ಹೇಳ್ತಿದ್ದಾರೆ ಸ್ನೇಹಿತರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಸ್ವಯಂ ಜವಾಬ್ದಾರಿ, ಸೆಲ್ಫ್ ಡೆವಲಪ್ಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಸ್ವಯಂ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬಗ್ಗೆ ತನಗಿರಬೇಕು. ಅಂದರೆ ಮನೆಯೊಳಗೆ ರಜ ತುಂಬಿ ಕಸ ತುಂಬಿ ಇದು ಮನೆ ಇದ್ದಾನೋ ಇಲ್ಲವೋ ಅಂತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ನಾವು ಗುಣಗಳೇ ಇಲ್ಲ ಅವನ ಹತ್ರನ, ಒಬ್ಬ ವ್ಯಕ್ತಿಯಲ್ಲಿ ಮೌಲ್ಯಗಳೇ ಇಲ್ಲ ಅವನ ಹತ್ರದಲ್ಲಿ ಒಳ್ಳೆಯ ಗುಣಗಳೇ ಇಲ್ಲ. ನೋಡಿದರೆ ಆ ವ್ಯಕ್ತಿ ಬಹಳ ಕ್ರೂರಿಯಾಗಿರ್ತಾನೆ, ಭಾಳ ದುಷ್ಟನಾಗಿರ್ತಾನೆ, ಸಾಮಾಜಿಕ ವಿಧ್ವಂಸಕ ಚಟುವಟಿಕೆಗಳಲ್ಲಿ ತುಂಬಿರ್ತಾನೆ. ಅದಕ್ಕೋಸ್ಕರೊಳಗೆ ಮನೆಯೊಳಗೆ ರಜ ತುಂಬಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಮನೆಯೊಳಗೆ ಧೂಳು ತುಂಬಿಕೊಂಡಿದೆ. ಯಾವ ಮನೆಯೊಳಗೆ? ನಮ್ಮ ಮನಸ್ಸಿನೊಳಗೆ ಮೆಂಟಲ್ ಪೊಲ್ಯೂಷನ್ ಅಂತ ಹೇಳಿ ಕರಿತೀವಿ, ಅಥವಾ ವಿಚಾರಗಳ ಮಾಲಿನ್ಯ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಈ ವಿಚಾರಗಳ ಮಾಲಿನ್ಯದಿಂದ ಮನಸ್ಸು ಏನಾಗಿದೆ ಅಂದರೆ ತುಂಬಿಕೊಂಡು ಹೋಗ್ಬಿಟ್ಟಿದೆ. ಅದನ್ನು ನೀನು ಏನು ಮಾಡು ಅಂತ ಹೇಳಿದರೆ ಅದನ್ನು ಸರಿ ಮಾಡ್ಕೋ, ಅದನ್ನು ನೀನು ಸ್ವಚ್ಛತೆಗೊಳಿಸು ಅನ್ನುವ ಮಾತನ್ನು ಶರಣರು ಹೇಳ್ತಾರೆ. ಹೀಗೆ ಅವರು ಕೇವಲ ಸಮಾಜದ ಬಗ್ಗೆ ಅಷ್ಟೇ ಚಿಂತನೆ ಮಾಡಲಿಲ್ಲ, ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆನೂ ಸಹಿತವಾಗಿ ಅಥವಾ ಸ್ವಯಂ ಹೇಗೆ ಪರಿವರ್ತನೆ ಮಾಡಬೇಕು, ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಪರಿವರ್ತನೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಶರಣರು ಚಿಂತನೆ ಮಾಡಿರ್ತಕ್ಕಂಥ ಒಂದು ವಚನಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಮಾತುಗಳ ಬಗ್ಗೆ ಬಸವಣ್ಣವರು ಹೇಳಿದಾಗ ನಮ್ಮ ಮಾತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಈಗ ನೋಡಿ, ಮಾತು ಒಂದು ಸಂವಹನ ಕ್ರಿಯೆ. ಅದು ಬಹುಶಃ ನಾವು ಈ ಏನು ಅನುಭವ ಮಂಟಪ ಅಂತೇಳಿ ಕರಿತೀವಿ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇಳಿ ಕರಿತೀವಿ. ಈ ವ್ಯವಸ್ಥೆ ಏನಿದೆ ಬಹುಶಃ ಅದನ್ನು ಗ್ರೀಕ್ ನಗರ ರಾಜ್ಯಗಳಲ್ಲಿ ಡೈಲೆಕ್ಟಿಕಲ್ ಅಂತೇಳಿ ಕರಿತೀವಿ, ಡೈಲೆಕ್ಟಿಕಲ್ ಮೆಥಡ್ ಅಂತೇಳಿ ಕರಿತೀವಿ. ಅಂದರೆ ಸಂವಾದದ ವಿಧಾನ ಅಂತೇಳಿ ಕರಿತೀವಿ. ಇದನ್ನು ಉಪನಿಷತ್ತುಗಳಲ್ಲೂ ನಾವು ಕಾಣ್ತೀವಿ. ಅಂದರೆ ಶಿಷ್ಯನಾಗಿರ್ತಕ್ಕಂಥವನು ಕೆಳಗೆ ಕೂತಿರ್ತಾನೆ, ಗುರುವಾಗಿರ್ತಕ್ಕಂಥವ್ನ ಮೇಲೆ ಕೂತ್ಕೊಳ್ತಾನೆ, ಅವರಿಬ್ಬರು ಸಂವಾದವನ್ನು ಮಾಡ್ತಾರೆ. ಬಟ್ ಆ ವ್ಯವಸ್ಥೆಯಲ್ಲಿ ಎಲ್ರಿಗೂ ಅವಕಾಶ ಇರಲಿಲ್ಲ. ಎಲ್ರಿಗೂ ಎಲ್ಲ ಅವಕಾಶ ಇತ್ತು, ಓನ್ಲಿ ಬ್ರಾಹ್ಮಣರಿಗೆ ಮಾತ್ರ ಅವಕಾಶ ಇರುತ್ತೆ ಹೊರತು, ವಿಪ್ರರಿಗೆ ಮಾತ್ರ ಅವಕಾಶ ಇರುತ್ತೆ ಹೊರತು ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಬಸವಣ್ಣವರು ವಚನಗಳನ್ನೇ ಬರೀತಾರೆ. ಅಂದರೆ ಇಲ್ಲಿ ಅಗಸ್ತ್ಯ ಯಾರು, ಕಬ್ಬಿಲ ಯಾರು, ವಿಶ್ವಾಮಿತ್ರ ಯಾರು, ಎಲ್ಲರೂ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಅಂತ ಹೇಳಿದವರು. ಅಂದರೆ ವ್ಯಾಸ ಭೂತಿಯ ಮಗ, ಮಾರ್ಕಂಡಯ್ಯ ಮಾತಂಗಿಯ ಮಗ, ಅಗಸ್ತ್ಯ ಕಬ್ಬಿಲ ಅಥವಾ ವಿಶ್ವಾಮಿತ್ರ ಕ್ಷತ್ರಿಯ, ಹೀಗೆ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು. ಅವರೇನು ಹುಟ್ಟಿದಾಗ ಬ್ರಾಹ್ಮಣರಲ್ಲ ಎನ್ನುವ ಮಾತನ್ನು ಅವರು ಹೇಳ್ತಾರೆ. ಹಾಗಾಗಿನ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕತೆಯನ್ನು ಕಲಿತಕ್ಕಂಥ, ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಳ್ತಕ್ಕಂಥ ಒಂದು ಅವಕಾಶ, ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ ಎನ್ನುವುದನ್ನು ಅಲ್ಲಿ ಹೇಳ್ತಾರೆ. ಬಹುಶಃ ರಾಮಾಯಣದಲ್ಲಿ ಒಂದು ಮಾತು ಮಾಡ್ತದೆ, ಶಂಭುಕ ಎನ್ನುವನು ವೇದಗಳನ್ನು ಹೇಳ್ತಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನ ನಾಲಿಗೆಯನ್ನು ಕಟ್ ಮಾಡುವಂತಕ್ಕಂಥ ಒಂದು ಪ್ರಸಂಗ ಬರ್ತದೆ. ಅದು ಎಷ್ಟು ಸತ್ಯವೋ ಗೊತ್ತಿಲ್ಲ. ಬಟ್ ಇಂತಹ ಒಂದು ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರಲ್ಲ, ಇದು ಬಹುದೊಡ್ಡ ಸಾಮಾಜಿಕ ಚಳುವಳಿ ಅಂತೇಳಿ ನಾನಾದರೂ ಸಹಿತವಾಗಿ ಭಾವಿಸ್ತೀನಿ. ಹಾಗಾಗಿ ಪಂಚಾಚಾರಗಳೇನಿದೆ ಅದು ಸಮಾಜದ ಜನರ ಉನ್ನತಿಗಾಗಿ ಮತ್ತು ಜನರ ನಡವಳಿಕೆಗಳನ್ನು ತಿದ್ದಿ ತೀಡಿ ಅವನೊಬ್ಬ ನಾಗರಿಕನಾಗಿ ರೂಪಿಸ್ತಕ್ಕಂಥ ಶಿಕ್ಷಣ ಅಂತ ಹೇಳಿದರೆ ಪಂಚಾಚಾರಗಳಂತೇಳಿ ನಾನಾದರೂ ಸಹಿತವಾಗಿ ಭಾವಿಸ್ತೀನಿ. ಹಾಗಾಗಿ ನಮಗೆ ಶರಣರು ನಮ್ಮ ಬದುಕಿನ ಮೌಲ್ಯಗಳನ್ನು ಕೊಟ್ಟು ಹೋಗಿದ್ದಾರೆ, ಯಾಕಂದ್ರೆ ನುಡಿದಂತೆ ನಡೆದ ಶರಣರು ಅಂತೇಳಿ ಕರಿತೀವಿ. ಅಂದರೆ ಅವರು ಆಲೋಚನೆ ಮಾಡಿದಂತೆ, ಅವರು ಮಾತನಾಡಿದಂತೆ ಆಚರಣೆ ಮಾಡಿದಂಥ ಶರಣರ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಎಲ್ರಿಗೂ ಶರಣಾರ್ಥಿಗಳು. ಒಳ್ಳೆಯದಾಗಲಿ.